ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ತನಿಕಾ. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ನಾವು ನಮ್ಮ ಅಕ್ಕರ ಊರಿಗೆ ಸುಗ್ಗಿ ಹಬ್ಬಕ್ಕೆ ಅಂತ ಹೋಗಿದ್ದು. ಅದರ ವ್ಲಾಗ್ನ ನಾನು ಶೇರ್ ಮಾಡ್ತಾಯಿದ್ದೀನಿ. ನಾವು ಮಾರ್ನಿಂಗೆ ಇಲ್ಲಿಂದ ಒಂದು ಸಿಕ್ಸ್ಗೆ ಬಿಟ್ಟಿದ್ವಿ. ಅಲ್ಲಿ ಅವತ್ತೇ ಜಾತ್ರೆ ಇತ್ತು. ಹಾಗಾಗಿ ಅಲ್ಲಿ ಮಲೆನಾಡಲ್ವ, ಅವ್ರದ್ದು ಸುಗ್ಗಿ ಹಬ್ಬ ಇತ್ತು ಒಂದು ವೀಕಿಂದ. ಅವರು ಫಸ್ಟೇ ಒಂದು ಸೇರಿಸ್ಕೊಳ್ಳೋದ್ರೆ 1 ವೀಕ್ ಮುಂಚೆನೇ ಹೋಗಬೇಕು. ಇಲ್ಲಾಂದರೆ ನಾವು ಅವತ್ತು ಹೋಗಲ್ಲ, ಅವತ್ತು ಸೇರಿಸ್ಕೋತಾರೆ. ಆದರೆ ಸುಗ್ಗಿ ಹಬ್ಬ ತುಂಬ ಕಟ್ಟುನಿಟ್ಟಾದಂಥ ಹಬ್ಬ ಅಂತಲೇ ಹೇಳ್ಬೋದು. ಆ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ಫುಲ್ ಚಳಿ ಅಂದರೆ ಚಳಿ. ಇಲ್ಲಿ ದಾರಿ ಮಧ್ಯದಲ್ಲಿ ಟೀ ಕುಡಿಯೋಣ ಅಂತ ಕುಡಿತಾ ಇದ್ದೀವಿ. ಬೇಗನೆ ಬಿಟ್ಟಿದ್ವಲ್ವ, ಮತ್ತು ನಾವು ಸೀದಾ ಡೈರೆಕ್ಟ್ ಜಾತ್ರೆಗೆ ಹೋಗೋದ್ರಿಂದ ಹಾಗಾಗಿ ಇಲ್ಲೇ ನಾವು ಬೆಳಗ್ಗಿನ ಬೇಗ 5 ಗಂಟೆಗೆ ಸ್ನಾನ ಮಾಡೋದ್ರಿಂದ ಫುಲ್ ಚಳಿ. ಯಪ್ಪ, ನೋಡಬೇಕು ನಮ್ಮ ಅವಸ್ಥೆ. ಅಮ್ಮನಂತೂ ಪಾಪ ಚಳಿ. ಹಾಗಾಗಿ ಫುಲ್ಲು ಇವಾಗ ಬಿಸಿಲು ಬರ್ತಾ ಇತ್ತಲ್ವ, ಅದಕ್ಕೆ ಹೆಂಗೆ ಅಂದ್ಕೊಂಡು ಹೋಗ್ತಾ ಇದ್ವಿ ನಾವು. ಬಟ್ ಏನು, ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಷ್ಟೇ, ಏಕೆಂದರೆ ಡೈರೆಕ್ಟ್ ಹೋಗೋದಲ್ವ ಅಂತ. ಮತ್ತು ಲಾಂಗ್ ಆಗುತ್ತಲ್ವ, ಇಲ್ಲಿಂದ ನಾವು 6ಕ್ಕೆ ಬಿಟ್ಟಿದ್ದೀವಿ ಅಂದರೆ ಅಲ್ಲಿಗೆ ಹೋಗುತ್ತೆ ಒಂದು 10:15 ಆದರೂ ಆಗುತ್ತೆ. ಒಂದು 5:30 ಗಂಟೆ ಜರ್ನಿ ಅಂತಲೇ ಹೇಳ್ಬೋದು. ನಮ್ಮೂರಿಗಾದರೆ 4 ಗಂಟೆ ಜರ್ನಿ. ಬಟ್ ನಮ್ಮ ಅಕ್ಕರ ಊರು ಮಲ್ಲಂದ್ರ ಹತ್ರ ಕಳವಾಸೆ ಅಂತ, ಮುತ್ತೋಡಿ ಫಾರೆಸ್ಟ್ ನೀವು ಆಲ್ಮೋಸ್ಟ್ ಗೊತ್ತಿರುತ್ತಲ್ವ, ಕೇಳಿದಿರಲ್ವ, ಅಲ್ಲಿ ಬರುತ್ತೆ ನಮ್ಮ ಅಕ್ಕರ ಊರು. ನಮ್ಮ ಅಕ್ಕನಿಬ್ಬರೂ ಅಲ್ಲೇ ಕೊಟ್ಟಿರೋದು, ಅದೇ ಊರಿಗೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇನ್ನೇನು ಚಿಕ್ಕಮಂಗ್ಳೂರು ರೀಚ್ ಆಗ್ತಾ ಇದ್ದೀವಿ. ಅಂತೂ ಇಂತೂ ನಾವು ಚಿಕ್ಕಮಂಗ್ಳೂರು ರೀಚ್ ಆದ್ವಿ. ಎಷ್ಟು ಗಂಟೆ ಇವಾಗ? 9:55. ಈಗ 4 ಸಮಯದಲ್ವ ನಾವು ಇರೋದು ಈ ಕಡೆ. ಬಟ್ ಇಲ್ಲಿಂದ ಅಲ್ಲಿಗೆ ಹೋಗೋದು ಅಂದರೆ ಏನೋ ಒಂಥರ ಖುಷಿ. ನಮ್ಮೂರು ಎಲ್ಲ ಖುಷಿ ಆಗ್ತಿರುತ್ತೆ. ಚಿಕ್ಕಮಂಗ್ಳೂರಲ್ಲಿ ಹೆವಿ ಸ್ಟ್ರಿಕ್ಟ್ ಮಾಡಿದ್ದಾರೆ. ಹಂಗೆ ಸೀಟ್ ಬೆಲ್ಟ್ ಆಗಲಿ ಇಲ್ಲ, ಇಲ್ಲೂ ಪ್ರತಿಯೊಂದು ಕೂಡ ತುಂಬ ಕೆಲಸ ಇತ್ತು ಟೌನಲ್ಲಿ ಕೂಡ. ಇವಾಗ ನಮ್ಮ ಅಕ್ಕರು ಇಬ್ಬರು ಅಕ್ಕರು ಕೂಡ ಏನೇನೋ ಥರ ಹೇಳಿದರು. ಅವರು 1 ವೀಕಿಂದ ನಾನ್ ವೆಜ್ ಕೂಡ ಅಲ್ಲಿ ಏನು ಒಂದು ಮೊಟ್ಟೆ ಆ ಥರ ಏನು ಮುಟ್ಟಂಗಿರಲ್ಲ. ಹಾಗಾಗಿ ಇಲ್ಲೇ ಇವತ್ತೇ ಹಬ್ಬ. ಅದು ತೇರೆಲ್ಲ ಆದಮೇಲೆ ಅದು ನಾನ್ ವೆಜ್ ಹಬ್ಬ ರಾತ್ರಿಗೆ. ಹಾಗಾಗಿ ಇಲ್ಲಿಂದಲೇ ಎಲ್ಲ ಚಿಕ್ಕಮಂಗ್ಳೂರಿಂದಲೇ ಅಲ್ಲೇ ಬರ್ತಿರಲ್ಲ, ತೊಗೊಬನ್ನಿ ಅಂತೆಲ್ಲ ಹೇಳಿದರು. ಹಾಗಾಗಿ ಅದೇ 1 ಅವರ್ ಆಯಿತು ನಮಗೆ ಅಲ್ಲೇ ಚಿಕ್ಕಮಂಗ್ಳೂರಲ್ಲಿ. ಜಾತ್ರೆ ಇದ್ದಿದ್ದು ಒಂದು 12 ಗಂಟೆಯಿಂದ, ಬಟ್ ನಾವು ಹೋಗೋಷ್ಟೊತ್ತಿಗೆ ಒಂದು 12 ಗಂಟೆ ಆಯಿತು ನೋಡಿ. ಇವಾಗಿನ ಫುಲ್ ಈಗ ಹೋಗ್ತಾ ಇದ್ದೀವಿ. ಇನ್ನು ಏನೇನೋ ಹೇಳಿದ್ದಾರೆ, ಅದನ್ನೆಲ್ಲ ತೊಗೋಬೇಕು ನೋಡಿ. ನಮ್ಮ ಚಿಕ್ಕಮಂಗ್ಳೂರು ಈಗ ಮಾರ್ನಿಂಗ್ ಅಲ್ವಾ, ಅಷ್ಟು ಟ್ರಾಫಿಕ್ ಎಲ್ಲೂ ಇರಲ್ಲ. ಇವಾಗ AT ಸರ್ಕಲ್ ಹತ್ರ ಹೋಗ್ತಾ ಇದ್ದೀನಿ. ಎಲ್ಲಿ ಅಲ್ಲಿ ಇಲ್ಲಿ ಬಾ, ಪೊಲೀಸ್ ಬಂದಿದ್ವಿ. ಆದರೆ ಬೆಳಗ್ಗೆ ಎಷ್ಟು ಟ್ರಾಫಿಕ್ ಇತ್ತು ನೋಡಿ ಅಲ್ಲ. ಎಲ್ಲ ಮಾತಾಡು, ಫುಲ್ ಸುಸ್ತು. ನಾವು ಈಗ ಚಿಕ್ಕಮಗಳ ಊರಿಗೆ ಬಂದಿದ್ದೇವೆ. ಇನ್ನು ಟಿಫನ್ ಆಗಿಲ್ಲ, ಇಲ್ಲೇ ಟಿಫನ್ ಮಾಡಿ ಹೊರಡೋದು. ಇನ್ನು ಏನಾರ ಥರ ಹೇಳಿದ್ದಾರೆ ನಮ್ಮ ಅಕ್ಕರು. ಏನೇನು ಹೇಳಿದಾರೆ ತರಕ್ಕೆ? ಐ ಡೋಂಟ್ ನೋ. ಹೇಳಿರ್ಲಿ, ನನಗೆ ಏನು ಗೊತ್ತಿಲ್ಲ, ನೀವು ಮಾತಾಡಿರೋದು. ಅಪ್ಪ, ನಾರ್ತ್ ಕರ್ನಾಟಕದಿಂದ ಮಲೆನಾಡಿಗೆ ಬರೋ ಅಷ್ಟೊತ್ತಿಗೆ ಸುಸ್ತು. ಅದರ ನಿದ್ದೆ ಬೇರೆ ಇಲ್ಲ, ಫುಲ್ ಸುಸ್ತಾದಂಗೆ ಆಗೈತಿ. ಮುಖ ಎಲ್ಲ ನೋಡಂಗಿಲ್ಲ ಹಂಗಾಗ್ಬಿಟ್ಟಿದೆ. ಇರಿ ಎಲ್ಲಿ ಹೋಗ್ತೀರಾ ಅಂತೇನು. ಮಕ್ಕಳು ಚಿಕನ್, ಮಟನ್ನು, ಫಿಶ್ ಎಲ್ಲ ಥರ ಕೇಳಿದ್ದಾರೆ. ಅದನ್ನೆಲ್ಲ ತಗೊಂಡು ಹೋಗ್ಬೇಕೀಗ. ಅದೇ 1 ಅವರ್ ಆಗ್ಬೋದು ಮೇ ಬಿ ಇಲ್ಲಿ ಟೌನಲ್ಲೇ. ಇದೇ ಟೆಂಡರ್ಲಿ ಇವಾಗ ಚಿಕನ್ ತಗೊಂಡು ಹೋಗ್ತಾ ಇದ್ದೀವಿ. ಚಿಕನ್ ಆಯಿತು, ನೆಕ್ಸ್ಟ್ ಏನು? ಫಿಶ್ ಅಲ್ಲ, ಫಸ್ಟ್ ಮಟನ್ ಎಲ್ಲಿ ಸಿಗುತ್ತೆ? ಪಾಪ ಸೀಟ್ ಬೆಲ್ಟ್ ನೀವು ಲಾಸ್ಟ್ ಟೈಮ್ ಎಲ್ಲಿ ತೊಗೊಂಡು ಹೋಯ್ದ್ರಿ? ಅದೇ ಮಲ್ಲಂದ್ರ ರೋಡಲ್ಲಿ.
ಅಲ್ಲೇ ಸಿಗುತ್ತೆ ಅಂತೇಳಂದ್ರು. CC ಕ್ಯಾಮ್ರಾ. ಕೋರ್ಟಿಗೆ ಹೋಗ್ಬೇಕಾ? ಅಬ್ಬಾ, ಸೀದಾ ಮನೆಗೆ ಬರುತ್ತೆ. ಮೈಸೂರಲ್ಲಿ ಇತ್ತಲ್ಲ ಇದು ಈ ಥರಕ್ಕೆ. ಮೈಸೂರಿಂದ ಚಿಕ್ಕಮಂಗ್ಳೂರು. ಸ್ಟ್ಯಾಂಡಿಗೆ ಹೋದ್ ಬೇಡಲ್ಲ? ಸ್ಟ್ಯಾಂಡಿಗೇನು ಬೇಡ, ಸೀದಾ ಮಲ್ಲಂದೂರು ಸರ್ಕಲ್. ಇಲ್ಲ ತಗೋದ್ರೆಲ್ಲ. ಅಯ್ಯೋ ಅಯ್ಯೋ ಅಯ್ಯೋ. ಆದರೂ ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್. ಚಿಕ್ಕಮಂಗ್ಳೂರು ಅಂದರೆ ಟ್ರಾಫಿಕ್. ಅವ್ರನ್ನ ಮಾಡಿ ಏನು ಮಾಡಲಿ, ಪೊಲೀಸ್ನವ್ರು. ಇದು ನಾಟಿ ಮರಿ ಒಂದು 11 kg ಬೇಕಿತ್ತು ನೋಡಿ. ನಾಟಿ ಮರಿ ಇದು ಒಂದು 6 kg ಮಾಡಿ ಒಂದು 5 ಇದೆಲ್ಲ ಬರ್ತೀವಿ ನಾವು ಕಮ್ಮಿ. ಯಾವುದು ಸರಿ ಮಾಡ್ಕೊಳ್ಳ. ಇನ್ನೂ ಒಂದು ನಿಮಿಷ ಇದೆ. ಎಲ್ಲಿತ್ತಿದು? ಹೌದು ರಾವ. ಯಾವುದೋ ಡೋರ್ ಕೂತಿಲ್ಲ ಅಮ್ಮ. ಏನು ಕರೆಕ್ಟ್ ನನಗೆ ಡೋರ್ ಹಾಕಣಕ್ಕೆ ಬರಲ್ಲ. ಒಂದು ಕುರಿ ಕರೆಕ್ಟಾಗಿ ಕುಯ್ದುಕೊಟ್ಟ. ಹೌದಾ? ಅದನ್ನೇ ಹೇಳ್ದೆ ಇವಾಗ. ಹೆಂಗೆ ಕೆ ಜಿ ಇಲ್ಲಿ? 850. ಚಿಕ್ಕಮಂಗ್ಳೂರಲ್ಲಿ 1 kg ಕುರಿ ಮಟನ್ 850 ರೂಪಾಯಿ. ಇವ್ರು ಅದ್ರ ಬದಲು ಒಂದು ಇಡೀ ಒಂದು ಕುರಿನೇ ಕುಯ್ಸ್ಕೊಬೋದಿತ್ತು. 600 ರೂಪಾಯಿ ಬೀಳೋದು. 600 ರೂಪಾಯಿ ಬೀಳೋದು. ಅದೇ ಚಿಕ್ಕಮಂಗ್ಳೂರು ಕಾಸ್ಟ್ಲಿ ಅಲ್ವಾ? ನಾವಿರತ್ತವೆಲ್ಲ ಆದರೆ ಆ ಕಡೆ ಸೈಡೆಲ್ಲ 600 ರೂಪಾಯಿ 500 ರೂಪಾಯಿ. ಮಟನ್ ಆದರೆ 600 ರೂಪಾಯಿ. ಯಪ್ಪ ದೇವ್ರು, ಇಲ್ಲಿ ಏನು ಕಾಸ್ಟ್ಲಿ. 850 1 ರೂಪಾಯಿ ಅಂದ್ರೆ ಬಿಟ್ಟನ ಇಲ್ಲಿ ಹೋಗ್ಲಿ ನೋಡಿ. ಇಲ್ಲೊಂದು ಮಟನ್ ಸ್ಟಾಲ್ ಇತ್ತು. 20 ರೂಪಾಯಿ ಬಿಟ್ರಾ? ಅಷ್ಟೊಂದು ಯಾಕೆ ಬಿಡಕ್ಕೆ ಹೋದ್ರಿ? 20 ರೂಪಾಯಿ ಅನ್ನೋದಲ್ವಾ? ಹಾಂ, ಈಗ ಏನು ತಗೋ ನೆಕ್ಸ್ಟ್? ಮೀನು. ಫಿಶ್ ತಗೊಂಡು ಈಗ ಹೋಗ್ತಾ ಇರೋದು. ಫಿಶ್ ಸೆಂಟರ್ ಇಲ್ಲಿಂದ ಇದೆ. ಅಷ್ಟೇ ಅದು. ತಗೋತಿರ್ತ ಅದು ಯಾವಾಗ ಗೊತ್ತಾ? ಇವರು ಫಿಶ್ ತೊಗೊಬನ್ನಿ ಅಂದರೆ ಇಲ್ಲೇ ಸೆಲ್ಫಿ ತಿಕ್ಕೊಂಡು ಕೂತ್ಕೊಂಡಿದ್ದಾರೆ ನೋಡಿ. ಎಷ್ಟು ಫಿಶ್ನ ಎಷ್ಟು ಫಾಸ್ಟಾಗಿ ಕ್ಲೀನ್ ಮಾಡ್ತಾರೆ ಅಂದರೆ ತುಂಬ ಫಾಸ್ಟಾಗಿ. ಆದರೆ ಫಿಶ್ ಕೂಡ ಅಷ್ಟೇ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಫಿಶು. ಅದೇ ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿತ್ತು. ಇದು ಪಾಂಪ್ಲೆಟ್ ಫಿಶ್ ಅಂತ ಬಂತಿದ್ದು. ನಮ್ಮನೆಯವರು ಇನ್ನೂ ಆಯ್ತಾ ಇಲ್ವಮ್ಮ, ಮುಗೀತಾ ನಿಮ್ಮದು, ಇನ್ನೂ ಏನಾರು ಈತ ಥರ ಕೇಳಿದಾರ ಅಂತ ಹೇಳ್ತಿದ್ದಾರೆ. ಅದನ್ನೇ ಹೇಳ್ತಿರೋದು, ಇನ್ನೇನಾರು ಈತ ಥರಗೆ ಇನ್ನೂ ಮುಗೀತಾ ಅಂತ. ಅದಕ್ಕೆ ನಗಾಡ್ತಿದ್ದೀವಿ. ಇದನ್ನ ವೀಡಿಯೋ ಹಾಕ್ತೀನಿ ನೀನು ಅಂತ. ಹಾಕು ನನಗೇನು ಅಂತಿದ್ದಾರೆ. ಎಲ್ಲ ತಗೊಂಡು ಹೋಗೋಷ್ಟೊತ್ತಿಗೆ ಲೇಟ್ ಆಯಿತು, 1 hour ಆಯಿತು. ಭಾರ ನಡ್ಕೊಂಡು ಹೋಗಿ. ಏನು ಕರ್ವು ಇವು ರೋಡೆಲ್ಲ. ಅವರು ಡೈಲಿ ಬಂದು ಅಭ್ಯಾಸ ಇದ್ದವ್ರಿಗೆ ಅಲ್ವಾ ಇವೆಲ್ಲ, ಎಲ್ಲೆಲ್ಲಿ ಏನೇನು ಇರ್ತವೆ ಅಂತ ಗೊತ್ತಾ ಇರುತ್ತವ್ರಿಗೆ. ನಮ್ಮ ಅಪರೂಪಕ್ಕೆ ಬರೋರಿಗೆಲ್ಲ ಮಲೆನಾಡು ಅಂದರೆ ಹಿಂಗೆ. ನ್ಯೂಟ್ಲಕ್ಕೆ ಬಂದಿನಿ, ಇಟ್ಲಿಂದ ಅಷ್ಟೇ ಪೆಟ್ರೋಲ್ ಕುಡಿ. ಹೌದಾ? ಬಾವಿ ನೋಡಿ.
ಸೈಡ್ ಇದೆಯಲ್ಲ ಅದೆಲ್ಲ ನಮ್ಮ ಅಕ್ಕರದೇ ತೋಟ. ಇವಾಗ ಆಲ್ಮೋಸ್ಟ್ ಈಗ ಮನೆ ಹತ್ರ ಬಂದ್ವಿ. ನಮ್ಮ ಅಕ್ಕ ಪಾಪ ಹೋಗಿಲ್ಲ, ಕಾಯ್ತಾ ಇದ್ಲು ನಮಗೋಸ್ಕರನೇ. ನಾವು ಜಾತ್ರೆಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ನಮಗೆ ಮಟನ್ ಅದೆಲ್ಲ ತರಕ್ಕೆ ಹೇಳಿದ್ರಲ್ಲ, ಹಾಗಾಗಿ ಮನೆಗಿಟ್ಟು ಹೋದ್ರಾಗುತ್ತೆ ಅಂತ ಬಂದ್ವಿ. ತೇರೆಲ್ಲ ಆಯಿತು, 2 ತೇರು. ಆ ತೇರಿನ ವೀಡಿಯೋನೇ ಮಾಡ್ಕೊಡ್ಲಿಲ್ಲ. ಯಾಕೆಂದರೆ ಫೋನ್ ನಮ್ಮ ಮನೆಯವರಿಗೆ ವೀಡಿಯೋ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದೀನಿ. ಅವ್ರು ನೋಡಿದ್ರೆ ಹಾಗೆ ಕಾರಲ್ಲಿ ಇಟ್ಟು ಹೋಗ್ಬಿಟ್ಟಿದ್ದಾರೆ. ಅಯ್ಯೋ, ಮಿಸ್ಸೇ ಆಯಿತು ಅದೆಲ್ಲ. ಮತ್ತು ಇನ್ಯಾರೂ ಕೂಡ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಕೂಡ ಮಾಡ್ಕೊಂಡಿಲ್ಲ. ನಮಗೂ ಹೇಳಿದ್ದೆ ವೀಡಿಯೋ ಮಾಡ್ಕೊಂತ. ಅವಳು ಆ ದೇವ್ರಿನ ನೋಡೋ ಇದ್ರೂ ಮಾಡ್ಕೊಂಡೇ ಇಲ್ಲ. ನಮ್ಮ ಮನೆಯವರು ಮಾಡ್ಕೊಂಡಿಲ್ಲ, ಯಾರೂ ಮಾಡ್ಕೊಂಡೇ ಇಲ್ಲ. ಸೊ ಹಾಗಾಗ್ಬಿಟ್ಟಿದೆ ನೋಡಿ. ಈ ದೇವ್ರು ಕುಣಿಸ್ತಿದ್ದಾರಲ್ಲ, ಇದು ನಮ್ಮ ಭಾವ ದುರ್ಗಮ್ಮ ಅಂತ. ಇದನ್ನೇನು ಮದುವೆ ಆದವರೇ ಕುಣಿಸ್ಬೇಕಂತೆ. ತುಂಬ ಪವರ್ಫುಲ್ ದೇವರಿದು. ಮದುವೆ ಆದವರೇ ಹಸ್ಗೆ ಇದ್ದು ಆ ಥರ ಏನು ತುಂಬ ರೂಲ್ಸ್ ಇದೆ, ಅದೆಲ್ಲ ಆ ಥರ ಕುಣಿಸೋದಿದು. ಇವರು ಕೆಂಡ ಹಾಯಬೇಕಾದ್ರೂ ಅಷ್ಟೇ, ಒಂದು 2 ದಿನ ಅಥವಾ 1 ದಿನನೇನೋ ಉಪವಾಸ ಇರ್ತಾರೆ. ಈ ಥರ ಇದ್ದು ದೇವ್ರು ಕುಣಿಸೋದು. ತುಂಬ ಪವರ್ಫುಲ್ಲು ದೇವರು. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕಂತೂ. ದೇವ್ರು ನಮಗೆ ಹೆದರಿಕೆ ಆಗ್ತಿರುತ್ತೆ, ಲಾಸ್ಟಿಗೆಲ್ಲ ಇದಾಗುತ್ತಲ್ವ ಹಂಗೆ. ನೋಡಿ ಇವಾಗೆಲ್ಲ ಕುಣಿತಾ ಇದ್ದಾರೆ ಹುಡುಗರೆಲ್ಲ. ಲಾಸ್ಟ್ ಟೈಮು ಬಂದಿದ್ವಿ, ಈ ಸಲನೂ ಬಂದಿದ್ದೀವಿ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಭಾವ ಅಂದರೆ 2ನೇ ಭಾವ, 2ನೇ ಅಕ್ಕನ ಗಂಡ. ಅವರು ದೇವ್ರು ಹೋಗ್ತಾರೆ ವರ್ಷ. ಲಾಸ್ಟ್ ಟೈಮ್ ಹೊತ್ತಿದ್ರು, ಈ ವರ್ಷ ಹೊತ್ತಿದ್ದಾರೆ. ತುಂಬ ಚೆನ್ನಾಗಿರ್ತಂತೆ ಅದಂತೂ ನೋಡೋಕ್ಕೆ. ನೋಡಿ ತೋರಿಸ್ತಿದ್ದೀನಲ್ಲ ದುರ್ಗಮ್ಮ, ಅದೇ ದುರ್ಗಮ್ಮ, ಭೂತಪ್ಪ, ಇನ್ನು ಯಾವುದೋ ಇದೆ ದೇವರು, ಕಲ್ಲೇಶ್ವರ ಸ್ವಾಮಿ ರಥ ಅಂತ. ಅದು ಅಲ್ಲಿ ದೇವರು ಇರೋದು ಕಲ್ಲೇಶ್ವರ ಸ್ವಾಮಿ. ತುಂಬ ಚೆನ್ನಾಗಿರುತ್ತಂತೆ ನೋಡೋಕ್ಕಂತೂ. ಆಮೇಲೆ ಒಂದು 9 ದಿನನೇ 8 ದಿನ ಹಬ್ಬ ಆಗುತ್ತಿದ್ದು. ಒಂದೊಂದು ದಿನ ಒಂದೊಂದು ಥರ. ಆಮೇಲೆ ಇವರು ರೊಟ್ಟಿ ಸುಡೋಂಗಿರಲ್ಲ, ಅನ್ನ ಬಸಿಯೋಂಗಿರಲ್ಲ, ಅನ್ನ ಹಾಗೆ ಹಿಂಗಿಸ್ಬೇಕು. ಆಮೇಲೆ ಒಂದೊಂದು ದಿನ ಒಂದೊಂದು ಥರ ಸಾಂಬಾರು ಅಥವಾ ಏನೋ ತಿನ್ನೋಂಗಿರಲ್ಲ, ಒಟ್ಟು ನಾನ್ ವೆಜ್ ತಿನ್ನೋಂಗಿರಲ್ಲ. ಮತ್ತು ಏನು ಮಂಚದ ಮೇಲೆ ಹಿಂಗೆ ಕೂರಂಗಿರಲ್ಲ, ಚೇರ್ ಮೇಲೆ ಕೂರಂಗಿರಲ್ಲ. ಆ ಥರ ಸುಗ್ಗಿ ಹಬ್ಬ ಅಂದರೆ ಕೆಲವ್ರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟು, ನಮ್ಮ ಸೈಡವ್ರಿಗೆಲ್ಲ. ಕೆಲವ್ರಿಗೆ ಗೊತ್ತಿರಲ್ಲ ಅಷ್ಟೇ. ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕಾಗುತ್ತೆ. ಮತ್ತು ಮನೆ ಕ್ಲೀನ್ ಮಾಡಿ ಪ್ರತಿಯೊಂದು ವಸ್ತುನೂ, ಒಂದು ಹಾಸಿಗೆ ಎಲ್ಲದನ್ನು ಕೂಡ ತೊಳ್ಕೊಬೇಕಾಗುತ್ತೆ. ಅಷ್ಟು ನೀಟಾಗಿ ಮಾಡಬೇಕು ಇದನ್ನ ಹಬ್ಬನ. ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಕುಣಿಯಕ್ಕೆ ಹೋಯ್ತಾನೆ. ಇಲ್ಲಿಂದ ಬಾ, ಇಲ್ಲಿಂದ ಇಲ್ಲಪ್ಪ, ಅಲ್ಲಿರೋದು ಕಣಕ್ಕ ಮೇಲೆ.
ಸೊ ಕ್ಯೂ ನಿಂತಾರೆ ಕಣ್ರಿ. ನಮ್ಮ ಕೈನೇ ತೋರಿಸ್ತೀನಿ ವಿಡಿಯೋದಲ್ಲಿ. ಗೌತಮಿ ಹಂಗ ಸ್ವಲ್ಪ ಇಲ್ಲ ಮುಂದೆ ಹೋಗ್ಬೇಕಿದ್ವಿ. ಜಾತ್ರೆ ಎಲ್ಲ ಮುಗೀತು. ಇವಾಗ ಕೆಳಗಡೆ ಊಟಕ್ಕೆ ಹೋಗೋಣ ಅಂತ ಹೋಗ್ತಿದ್ವಿ. ಅಲ್ಲಿ ಲೈನ್ ನೋಡೇ ನಮಗೆ ತಲೆ ಕೆಟ್ಟೋಯ್ತು. ಸಲ ಅಲ್ಲಿ ಮೇಲೆ ಜಾತ್ರೆನ ತೋರಿಸಿದ್ನಲ್ಲ, ದೇವ್ರು ಕುಣಿತಿತ್ತಲ್ಲ, ಅಲ್ಲೇ ಕೊಡ್ತಿದ್ರು. ಬೇಗನೂ ಕೂಡ ಆಗ್ತಿತ್ತು. ಅದು ಯಾಕೋ ಏನೋ ಈ ಸಲ ಇಲ್ಲಿ ಕೆಳಗಡೆ ದೇವಸ್ಥಾನ ಹತ್ರ, ಇದೇ ದೇವಸ್ಥಾನ ಫಸ್ಟಿಗೆ ಹೆಂಗಿತ್ತು ಅಂದರೆ ಕಲ್ಲಲ್ಲಿ ಇದು ಒಡಮೂಡಿರೋದು ಅನಿಸುತ್ತೆ. ಕಲ್ಲಿನ ದೇವಸ್ಥಾನ ಫುಲ್ ಅಷ್ಟೇ ಕಲ್ಲಲ್ಲೇ ಇದಿತ್ತು. ಈಗ ಇದು 3ನೇ ವರ್ಷ ಇದು ದೇವಸ್ಥಾನ ಮಾಡಿ ಜಾತ್ರೆ ಆಗ್ತಿರೋದು. ಅಷ್ಟೆಲ್ಲ ಹಾಗೆ ಮಾಮೂಲಿ ಹೆಂಗೆ ಇತ್ತು ಹಳೆ ದೇವಸ್ಥಾನ, ಇದು ಹೊಸದಾಗಿ ಕಟ್ಟಿ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಎಲ್ಲ. ನೋಡಿ ಊಟಕ್ಕೆ ಅಂತ ಹೋಗ್ತಿದ್ವಿ. ಬಟ್ ಕ್ಯೂ ನೋಡಿ ನಮ್ಮ ಅಕ್ಕ ಇಬ್ಬರು ನೋಡಿ ಮಾತಾಡ್ಕೊತಿದ್ದಾರೆ. ನೋಡಿ ಇಷ್ಟೊಂದು ಕ್ಯೂ ಇದೆ ಅಂತ ಮಾತಾಡ್ಕೊತಿದ್ದಾರೆ. ಅದಕ್ಕೆ ನಾನು ಅವ್ರಿಬ್ರದ್ದು ವೀಡಿಯೋ ಮಾಡಿದೆ. ಇವನು ನಮ್ಮ ಅತ್ತಿಗೆ ಮಗ, ಅವನು ಹಿಂಗೆ ವೀಡಿಯೋ ಮಾಡ್ತಿದ್ದು ನೋಡಿ ಅವರಿಬ್ಬರು. ಇವಳು ನಮ್ಮ ದೊಡ್ಡ ಅಕ್ಕ, ಆ ಕಡೆಯವಳು ಸಣ್ಣ ಅಕ್ಕ. ಹಿಂಗೆ ಮಾಡಿ ಮಧ್ಯದಲ್ಲಿ ಹಿಂಗೆ ಹೋಗಿ ಬೇಗ ಅಂತ ಊಟ ಮುಗಿಸ್ಕೊಂಡ್ಬಂದ್ವಿ. ಆ ಕ್ಯೂ ಪ್ರಕಾರನೇ ಹೋಗಿದ್ರಿಂದ ಇನ್ನು ಅಲ್ಲೇ 4 ಗಂಟೆ ಆಗ್ತಿತ್ತು ಅನಿಸುತ್ತೆ. ಊಟ ಮುಗಿಸ್ಕೊಂಡೆಲ್ಲ ಬರ್ತಿದ್ವಿ. ಬಟ್ ನಮ್ಮ ಮನೆಯವ್ರು ಬರಲಿಲ್ಲ, ಅದಕ್ಕೆ ಅವರಿಗೋಸ್ಕರ ಊಟ ಮೇಲೆ ಸೊಂಟ ನೋವಿತ್ತಲ್ಲ, ಹಾಗಾಗಿ ನೋಡಿ ಎಲ್ಲ ಊಟ ಮಾಡಿಬಿಟ್ಟು ಎಲ್ಲ ಹಾಯ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಸೀದಾ ಜಾತ್ರೆ ಒಳಗಡೆ ಹೋದ್ವಿ. ಏನು ತೊಗೋತೀರ ಜಾತ್ರೆ ಒಳಗೆ, ನಾವೇನು ಸಣ್ಣ ಮಕ್ಕಳ, ಬಳೆ ಅದೇ ತೊಗೊಬನ್ನಿ ಅಂತಂದರು. ಬಟ್ ನಾನು ಲಾಸ್ಟ್ ಇಯರ್ ಬಳೆ ತೊಗೊಂಡಿದ್ದು, ಇನ್ನೂ ಹಾಗೆ ಐತಿ ಬೇಡ ಅಂತ ಸುಮ್ಮನಾದ್ವಿ. ಇವಾಗ ಸುಮ್ಮನೆ ತಗೊಳೋಗಿದ್ರೆ ತಗೊಳ್ಳಿ ಅಂತ ಬಂದ್ವಿ. ಇವು ನಮ್ಮ ಭಾವ ಏನೋ ತಗೊಳ್ತೀರ ಬನ್ನಿ ಅಂತ ಬಂದಿದ್ರು. ಜಾತ್ರೆ ಮೇಲೆ ಕಾಸ್ಟ್ಲಿ ಅಲ್ವಾ, ಅದು ನಮ್ಮ ಚಿನ್ನು ಅದು ತೊಗೊಳ್ಳಿ ಅಂತ ಅಂತಿದ್ದ. ಆದ್ರೆ ಬೇಡ ಅಂತೇನೋ ಒಂದೊಂದೇನೋ ಪಿಲ್ಲೋನ ಏನೋ ತೊಗೊಂಡ್ವಿ ಅಷ್ಟೇ, ಹಿಂಸೆ ಮಾಡಿದ್ನಲ್ಲ ಅಂತ. ಮತ್ತು ಸೋಡಾ ಕಲ್ಲಂಗಡಿ ಐಸ್ಕ್ರೀಮ್ ತಿನ್ಕೊಂಡು ಸೀದಾ ಮನೆಗೆ ಬಂದ್ವಿ. ಆಮೇಲಿಂದ ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ, ಏಕೆಂದರೆ ಹಬ್ಬದ ಅಡುಗೆ ಮಾಡೋದ್ರಲ್ಲೇ ಫುಲ್ ಬ್ಯುಸಿ. 2 ಅಕ್ಕರ ಮನೆಗೆ ಓಡಾಡೋದ್ರಲ್ಲೇ ಆಯಿತು ನಾನು, ಹಾಗಾಗಿ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಇದು ನೈಟ್ದು ಮಲೆನಾಡು ಸೈಡಲ್ಲಿ ಈ ಥರ ಅವರು ಹಿರಿಯರಿಗೆ ಎಡೆ ಇಡೋದು, ಅದು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಈ ಹಬ್ಬಕ್ಕೆ ಹೋದ ವರ್ಷ ಬಂದಿದ್ದೆ, ಈ ವರ್ಷ ಬಂದಿದ್ದೆ. ಹೋದ ಸಲ ಆ ಅಕ್ಕರ ಉಳ್ಕೊಂಡಿದ್ವಿ, ಈ ಸಲ ಈ ಅಕ್ಕರ ಮನೆ ಉಳ್ಕೊಂಡಿದ್ದೀವಿ. ನೋಡಿ ಈ ಥರ ಎಲ್ಲ ಎಡೆ ಇಡ್ತಾರೆ. ಏನೇನು ಮಾಡಿದರು ಅಂದರೆ ಚಿಕನ್ ಸಾಂಬಾರು, ಇದು ಚಿಕನ್ ಫ್ರೈ, ಮಟನ್ ಸಾಂಬಾರಿದು. ಅಲ್ಲಿ ಸ್ವಲ್ಪ ಕತ್ಲೆ ಇತ್ತು, ಹಾಗಾಗಿ ಇಷ್ಟು ತಗೊಂಡಿದ್ದೀನಿ. ಮಟನ್ ಸಾಂಬಾರು ಆದಮೇಲೆ ಗೀ ರೈಸು, ಮತ್ತು ಇದು ಗಿಝರ್ಡು, ಇನ್ನು ಏನೇನೋ ಇತ್ತು. ಮತ್ತು ಇದು ಗಿಝರ್ಡು ಮತ್ತು ಫಿಶ್ ಕರಿ ಇಷ್ಟೆಲ್ಲ ಮಾಡಿದ್ರು. ನೋಡಿ ಕಾಯಿ ಹೊಡಿತಾ ಇದ್ದಾಳೆ ಫಿಶು. ಎಷ್ಟು ಜೋರ ಹೊಡಿತಾಳೆ ಅಂದರೆ ಕಾಯಿ ಚಿಪ್ಪೆ ಹಾರು ಬೀಳೋಷ್ಟು ಹೊಡಿತಿದ್ದಾಳೆ. ತೊಟ್ಲು ಕಾಯಿ ಬೀಳಿಸ್ಬಿಟ್ಲು. ವಿಶ್ ಏನು ಆಡ್ಕೊಂತಾಳೆ ಅಂತಲ. ಸ್ವಾಮಿ ಎಲ್ಲ ಹಿರಿಯರು ಕಣಿ. ನಮ್ಮ ಚಿನ್ನ ಈ ಥರ ಬೆಳಕಿದ ಅದನ್ನು ಇದು ಬಿಟ್ಕೊಂಡೆ. ಅವರೇ ನಮ್ಮ ಭಾವ ಇಲ್ಲ, ಒಂದು 11 ವರ್ಷನೇ ಆಯಿತು ತೀರ್ಕೊಂಡು. ಅವರು ತೀರ್ಕೊಂಡ್ಮೇಲೆ ನಾನು ಒಂದು ಸಲನೂ ಹೋಗೇ ಇಲ್ಲ ಇವ್ರ ಮನೆಗೆ. ಇದೇ ಫಸ್ಟ್ ಟೈಮು ಅಲ್ಲಿ ಉಳ್ಕೊಂಡಿರೋದು ನಾನು. ಅಷ್ಟು ಬೇಜಾರ ನಮಗೆ ಇಲ್ವಲ್ಲ ಅನ್ನೋದೊಂದು. ಅಣ್ಣ ಅಪ್ಪ ಆ ಥರ ನಮಗೆ ಇದ್ದಿದ್ದು ನಮ್ಮ ಭಾವ ಅಂದರೆ.
ಅಣ್ಣನಕ್ಕಿಂತಲೂ ಹೆಚ್ಚಾಗಿ ಅಪ್ಪನ ಆ ಸ್ಥಾನ ಅವರಿದ್ದಿದ್ದು ಇವತ್ತಿಲ್ಲ ಅಂದರೆ ಅದನ್ನು ನೆನೆಸ್ಕೊಳಕ್ಕೂ ಬೇಜಾರ. ಇದರಿಂದ ನೆಕ್ಸ್ಟ್ ನಾನು ವೀಡಿಯೋ ಮಾಡ್ಕೊಂಡ್ಲೇ ಇಲ್ಲ. ನೆಕ್ಸ್ಟ್ ನೆಂಟರೆಲ್ಲ ಬಂದಿದ್ದರು, ನಮ್ಮ ಚಿನ್ನನ ಫ್ರೆಂಡ್ಸ್ ಕೂಡ ಬಂದಿದ್ದರು. ಹಾಗಾಗಿ ಜಾಸ್ತಿ ವೀಡಿಯೋ ಮಾಡ್ಕೊಂಡ್ಲೇ ಇಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗು. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.